ಹಲೋ ಗಾಯ್ಸ್, ನಾನು ನಿಮ್ಮ ರಂಜಿತ್. ಸ್ನೇಹಿತರೆ, ನಮ್ಮ ಕೊಡಗಲ್ಲಿ ಸಾಕಷ್ಟು ಜಲಪಾತಗಳಿವೆ. ಮಳೆಗಾಲದಲ್ಲಿ ಅಂತಹ ಜಲಪಾತಗಳನ್ನು ನೋಡೋದೇ ಚಂದ. ಇವತ್ತು ನಾನು ನಮ್ಮ ಕೊಡಗಿನಲ್ಲಿರುವಂಥ ಒಂದು ಐತಿಹಾಸಿಕ ಜಲಪಾತವನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಆ ಜಲಪಾತವನ್ನು ನಿಮಗೂ ಕೂಡ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಈ ಜಲಪಾತ ವಿರಾಜಪೇಟೆಯಿಂದ ಸುಮಾರು 48 ಕಿಲೋಮೀಟರ್ ದೂರದಲ್ಲಿದೆ. ಪೊನ್ನಂಪೇಟೆಯಿಂದ 24 ಕಿಲೋಮೀಟರ್ ದೂರದಲ್ಲಿದೆ. ಆ ಜಲಪಾತದ ಹೆಸರೇ ಇರ್ಪು ಜಲಪಾತ. ಈ ಜಲಪಾತಕ್ಕೆ ರಾಮಾಯಣದ ಜೊತೆಗೂ ಒಂದು ಸಂಬಂಧ ಇದೆ. ಅದೇನು ಅಂತ ನಾನು ಮುಂದೆ ತಿಳಿಸ್ತೇನೆ. ಆ ಜಲಪಾತ ಹೇಗಿರುತ್ತೆ, ಅಲ್ಲಿನ ಒಂದು ಅಟ್ಮಾಸ್ಫಿಯರ್ ಹೇಗಿರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ನಾನೀಗ ಶ್ರೀಮಂಗಲದಲ್ಲಿದ್ದೇನೆ. ಇಲ್ಲಿ ನೀವು ಬೋರ್ಡ್ ನೋಡ್ತಾ ಇರ್ಬೋದು, ಇರ್ಪು ಜಲಪಾತ. ವೀಕ್ಷಣಾ ಸಮಯ ಬೆಳಗ್ಗೆ 8ರಿಂದ ಸಂಜೆ 5ರವರೆಗೆ ಅಂತಿದೆ. ಇನ್ನು 6 ಕಿಲೋಮೀಟರ್ ದೂರ ಇದೆ. ಅಂದರೆ ಈ ಒಂದು ಜಂಕ್ಷನಿಂದ ಇರ್ಪು ಜಲಪಾತಕ್ಕೆ 6 ಕಿಲೋಮೀಟರ್ ದೂರ ಇದೆ. ಸೊ ಇದು ಇರ್ಪು ಜಂಕ್ಷನ್. ಇಲ್ಲಿಂದ ಇರ್ಪು ಜಲಪಾತಕ್ಕೆ 6 ಕಿಲೋಮೀಟರ್ ದೂರ ಇದೆ. ಇದೇ ಮಾರ್ಗವಾಗಿ ನಾವು ಇರ್ಪು ಜಲಪಾತಕ್ಕೆ ಹೋಗಬೇಕು. We are moving towards Irpu Falls. ಆ ಇರ್ಪು ಫಾಲ್ಸ್ ಹತ್ರ ಟೆಂಪಲ್ ಇದೆಯಲ್ಲ, ರಾಮೇಶ್ವರ ಟೆಂಪಲ್. ಇವಾಗ ನೀರಿರುತ್ತಲ್ಲಿ. ಅಲ್ಲ, ನಾನೀಗ ಇರ್ಪು ಫಾಲ್ಸಿಗೆ ಹೋಗುವ ಅಂತ ಹೇಳಿ ಅಲ್ಲಿ ನೀರಿಲ್ಲದಿದ್ರೆ ಕಷ್ಟ. ಇವತ್ತು ಸಂಡೇ ಗಾಯ್ಸ್, ಇವತ್ತು ಟೂರಿಸ್ಟ್ ಕೂಡ ಇರ್ತಾರೆ ಜಾಸ್ತಿ ಅಲ್ವಾ. ಗಾಯ್ಸ್, ಅಲ್ಲಿ ಮುಂದೆ ಕಾಣ್ತಾ ಇರೋದೇ ಬ್ರಹ್ಮಗಿರಿ ಬೆಟ್ಟಗಳ ಒಂದು ಶ್ರೇಣಿ. ಆ ಒಂದು ಝೂಮ್ ಮಾಡ್ತೀನಿ ನೋಡಿ ಸ್ವಲ್ಪ. ಅದೇ ಬ್ರಹ್ಮಗಿರಿ ಬೆಟ್ಟಗಳು. ಆ ಬ್ರಹ್ಮಗಿರಿ ಶ್ರೇಣಿಯಲ್ಲ ಈ ಒಂದು ಇರ್ಪು ಜಲಪಾತ ಉಗಮವಾಗಿರೋದು. ಸೊ ಕಂಪ್ಲೀಟ್ ಆಗಿ ಇಲ್ಲಿ ನೀವು ಬ್ರಹ್ಮಗಿರಿ ಬೆಟ್ಟಗಳನ್ನು ನೋಡ್ಬೋದು. ಈ ಬ್ರಹ್ಮಗಿರಿ ಬೆಟ್ಟಗಳ ಒಂದು ಪ್ರದೇಶದಲ್ಲೇ ಇರ್ಪು ಜಲಪಾತ ಕೂಡ ಇರೋದು. ಅಲ್ಲಿ ಕಾಣ್ತಾ ಇರೋದೇ ಬ್ರಹ್ಮಗಿರಿ ಬೆಟ್ಟಗಳು. ಆ ಒಂದು ಬ್ರಹ್ಮಗಿರಿ ಬೆಟ್ಟದ ನಡುವೆನೇ ಈ ಒಂದು ಇರ್ಪು ಜಲಪಾತ ಇರುವಂಥದ್ದು. ಮೂವ್ ಮಾಡುವ, ಈಗ ಗೊತ್ತಾಗ್ತದೆ. ಗಾಯ್ಸ್, ಬೆಟ್ಟ ಈಗ ತುಂಬ ಹತ್ತಿರದಲ್ಲಿ ನಮ್ಗೆ ಕಾಣ್ತಾ ಇದೆ. ಸೊ ಇದೇ ಬ್ರಹ್ಮಗಿರಿ ಬೆಟ್ಟ. ಇನ್ನು ಹಾಗೆ ಹೋಗು, ಫಾಸ್ಟಿಗೆ ಹೋಗು. ಫಾಲ್ಸ್ ಇಲ್ಲಿಂದ ಕಾಣ್ತದೆ, ಅದೇ ಫಾಲ್ಸ್ ಅಲ್ಲ. ಗಾಯ್ಸ್, ಅಲ್ಲೇ ಮಧ್ಯದಲ್ಲಿ ಫಾಲ್ಸ್ ಇದೆ, ಬಟ್ ಇಲ್ಲಿಂದ ಕಾಣ್ತಾ ಇಲ್ಲ. ಓ, ಪಾರ್ಕಿಂಗ್ ಇಲ್ಲೇನಾ? ನೋಡಿ ಗಾಯ್ಸ್, ಬೆಟ್ಟದ ಹತ್ತಿರಕ್ಕೆ ನಾವು ಬಂದಿದ್ದೀವಿ. ಇಲ್ಲಿಂದ ನಡಿಬೇಕು. ಇರ್ಪು ಫಾಲ್ಸ್. ಸಂಡೇ ಆಗಿರೋದ್ರೆ ಟೂರಿಸ್ಟ್ ಜಾಸ್ತಿ ಇದಾರಲ್ಲ. ಇರ್ಪು ಫಾಲ್ಸ್, ಲಕ್ಷ್ಮಣ ತೀರ್ಥ ಫಾಲ್ಸ್ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಟಿಕೆಟ್ ಇಂಡಿಯನ್ಸ್ಗೆ 75, ಫಾರಿನರ್ಸ್ಗೆ 110 ರೂಪಾಯಿ. ಯಾವುದೇ ಫೋನ್ಪೇ, ಆನ್ಲೈನ್ ಪೇಮೆಂಟ್ ಇಲ್ಲ, ಕ್ಯಾಶ್ ಮಾತ್ರ ಕೊಡಬೇಕು ಅಂತ ಹಾಕಿದ್ದಾರೆ. ಇನ್ನು ಇದರ ಒಳಗೆ ಯಾವುದೇ ಥರದ ಸಾಬೂನು, ಶ್ಯಾಂಪು, ಬೀಡಿ, ಸಿಗರೇಟ್, ಮದ್ಯ, ಕುರ್ಕುರೆ, ಲೇಸ್, ಪ್ಲಾಸ್ಟಿಕ್ ಇದು ಯಾವುದನ್ನು ಕೂಡ ತೊಗೊಂಡು ಹೋಗೋಗಿಲ್ಲ. ಜೊತೆಗೆ ಡ್ರೋನ್ ಕ್ಯಾಮರಕ್ಕೂ ಕೂಡ ಇಲ್ಲಿ ಪರ್ಮಿಷನ್ ಇಲ್ಲ. ಗಾಯ್ಸ್, ನಾವಿಲ್ಲಿಂದ 1 ಕಿಲೋಮೀಟ್ರ್ ನಡಿಬೇಕಾಗುತ್ತೆ. ಸೊ ಇದೆಲ್ಲ ಬ್ರಹ್ಮಗಿರಿ ಬೆಟ್ಟ ಆ ಶ್ರೇಣಿ. ಸೊ 1 ಕಿಲೋಮೀಟರ್ ದೂರದಲ್ಲಿ ನಮಗೆ
ಫಾಲ್ಸ್ ಸಿಗುತ್ತೆ. ಇನ್ನು ಇದೆ ರಾಮೇಶ್ವರ ಟೆಂಪಲ್ ಅಲ್ವಾ. ಅಂದರೆ ಇಲ್ಲಿರುವಂಥ ಒಂದು ಶಿವಲಿಂಗವನ್ನು ಸ್ವತಃ ಶ್ರೀರಾಮನೇ ಪ್ರತಿಷ್ಠಾಪನೆ ಮಾಡಿದ್ರು ಎನ್ನುವಂಥ ಒಂದು ಪ್ರತೀತಿ ಇದೆ. ಇದು ಇಲ್ಲಿ ನಮ್ಮ ಎಂಟ್ರೆನ್ಸಲ್ಲಿ ಸಿಗುವಂತಹ ರಾಮೇಶ್ವರ ಟೆಂಪಲ್. ನಾಯಿಗೆ ಯಾರೋ ಹೊಸ ಬೆಲ್ಟ್ ಹಾಕಿದ್ದಾರೆ. ಹೊಸ ಬೆಲ್ಟ್ ಹಾಕಿದಲ್ಲ, ಬಿಂದಿಗೆ ಒಳಗೇನೋ ಇರ್ಬೋದು, ಅದನ್ನು ತಿನ್ನಲಿಕ್ಕೆ ತಲೆ ಹಾಕಿರ್ತದೆ. ಗೈಸ್, ಬೆಟ್ಟದ ಹತ್ತಿರ ನಾವು ಹೋಗ್ತಾ ಇದ್ದೀವಿ. ಬ್ರಹ್ಮಗಿರಿ ಬೆಟ್ಟ. ಆ ವಿಡಿಯೋದಲ್ಲಿ ಸ್ವಲ್ಪ ಸಣ್ಣದಾಗಿ ಕಾಣ್ತಾ ಇರ್ಬೋದು, ಅದ್ರ ನಿಜವಾಗ್ಲೂ ತುಂಬ ಹೈಟ್ ಇದೆ. ಪ್ಲೇಸ್ ಚೆನ್ನಾಗಿದೆ ಅಲ್ಲ, ಒಂಥರ ಬೆಟ್ಟದ ಹತ್ರ ಇರೋದ್ರಿಂದ ಗಾಳಿ ಎಲ್ಲಾಗಿ. ಗೈಸ್, ನಾವೀಗ ಬೇಸಿಗೆಗಾಲದಲ್ಲಿ ಹೋಗ್ತಿರೋದು. ಮಳೆ ಸ್ಟಾರ್ಟ್ ಆಗ್ಲಿಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಸೊ ನೀರು ಸ್ವಲ್ಪ ಕಡಿಮೆ ಇರುತ್ತೆ, ಬೈಕೋಬೇಡಿ ಇಷ್ಟೆಲ್ಲ ಬಿಲ್ಡಪ್ ತೋರಿಸಿ ನೀರೇ ಇಲ್ಲ ಅಂತೇಳಿ. ಬಟ್ ಮಳೆಗಾಲದಲ್ಲಿ ನೀರು ಜಾಸ್ತಿ ಇರುತ್ತೆ, ಬಟ್ ಈಗ ನೀರು ಸ್ವಲ್ಪ ಕಮ್ಮಿ. ನೀರು ಕಮ್ಮಿ ಇದೆ, ಪರವಾಗಿಲ್ಲ, ನೀರಿದೆ. ನೀರಿಲ್ಲದೇ ಇದ್ರೆ ಕಷ್ಟ. ನೀರಿದೆ, ನೀರು ಇಲ್ಲದೇ ಇರೋದಿಲ್ಲ. ಇದೊಂದು ಚೆನ್ನಾಗಿದೆ, ಕೆಳಗೆ ಇಳಿದು ಏನೇನೋ ತೋರಿಸ್ಬೋದು. ಹೀಗೆ ಗೈಸ್, ಇದು ಫಾಲ್ಸ್ ಅಲ್ಲ ಆಯಿತಾ. ಫಾಲ್ಸಿಗೆ ಇನ್ನೂ ತುಂಬ ದೂರ ಹೋಗಬೇಕು. ಜಸ್ಟ್ ಎಂಟ್ರೆನ್ಸ್ ಅಷ್ಟೇ ಇದು. ಮೀನಲ್ಲಿದೆ ಬ್ರೋ. ಇದು ಫಾಲ್ಸ್ ಏನಲ್ಲ, ಕನ್ಫ್ಯೂಸ್ ಆಗಬೇಡಿ, ಜಸ್ಟ್ ಎಂಟ್ರಿ ಅಷ್ಟೇ. ಈ ಒಂದು ಬ್ರಿಡ್ಜ್ ಮೂಲಕ ನಾವು ಫಾಲ್ಸ್ ಕಡೆ ಹೋಗಬೇಕು. ಗೈಸ್, ಇಲ್ಲೊಂದು ತೂಗು ಸೇತುವೆ ಇದೆ. ಈ ತೂಗು ಸೇತುವೆನ ದಾಟಿ ನಾವು ಫಾಲ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ಗೈಸ್, ಇನ್ನು ಸ್ಟೆಪ್ ಇದೆ ಇಲ್ಲಿ. ಈ ಸ್ಟೆಪ್ಸನ್ನೆಲ್ಲ ಹತ್ತಿ ನಾವು ಡೈರೆಕ್ಟಾಗಿ ಮೇಲೆ ಹೋಗಬೇಕು. ಸ್ಟೆಪ್ಸ್ ತುಂಬ ಇದೆಯಲ್ಲ. ಮಕ್ಕಳು ಗೈಸ್, ನಡಿಬೇಕು. ಸ್ವಲ್ಪ ಸುಸ್ತೆಲ್ಲ ಆಗುತ್ತೆ. ಚೆನ್ನಾಗಿ ತಿನ್ಕೊಂಡು ಬನ್ನಿ, ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬನ್ನಿ. ಸ್ಟೆಪ್ಸ್ ಹತ್ತಿ ಸುಸ್ತಾಗುತ್ತೆ. ಇದೇ ಎಂಟ್ರೆನ್ಸ್ ಅಲ್ಲ ಗಾಯ್ಸ್. ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ ಗಾಯ್ಸ್. ಇದು ಎಂಟ್ರೆನ್ಸ್, ಬ್ರಹ್ಮಗಿರಿ ಅಭಯಾರಣ್ಯ ಸುಸ್ವಾಗತ ಅಂತೇಳಿ ಇದು ಎಂಟ್ರೆನ್ಸ್. ಗಾಯ್ಸ್, ಈ ಒಂದು ಇರ್ಪು ಜಲಪಾತಕ್ಕೆ ರಾಮಾಯಣದ ಜೊತೆಯಲ್ಲೂ ಕೂಡ ಸಂಬಂಧ ಇದೆ. ರಾಮಾಯಣದಲ್ಲಿ ಸೀತೆಯನ್ನು ಕಳ್ಕೊಂಡಂತಹ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕ್ತಾ ಈ ಒಂದು ಬ್ರಹ್ಮಗಿರಿ ಶ್ರೇಣಿ ಹತ್ತಿರ ಬರ್ತಾರೆ. ಆ ಸಂದರ್ಭದಲ್ಲಿ ರಾಮನಿಗೆ ಅತೀವವಾದ ಬಾಯಾರಿಕೆ ಆಗುತ್ತೆ. ರಾಮನ ಬಾಯಾರಿಕೆಯನ್ನು ನೀಗಿಸ್ಲಿಕ್ಕೋಸ್ಕರ ಲಕ್ಷ್ಮಣ ಇವು ಬ್ರಹ್ಮಗಿರಿ ತಪ್ಪಲಿನ ಮೇಲೆ ಒಂದು ಬಾಣವನ್ನು ಪ್ರಯೋಗ ಮಾಡ್ತಾನೆ. ಆ ಒಂದು ಬಾಣದ ಪ್ರಯೋಗದಿಂದ ಅಲ್ಲಿ ಒಂದು ಝರಿ ಸೃಷ್ಟಿಯಾಗುತ್ತೆ. ಅಲ್ಲಿಂದ ಆ ಒಂದು ನೀರಿನ ಹರಿವು ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಈ ಒಂದು ಇರ್ಪು ಜಲಪಾತ. ಇನ್ನು ಈ ಇರ್ಪು ಜಲಪಾತಕ್ಕೆ ಲಕ್ಷ್ಮಣ ತೀರ್ಥ ಜಲಪಾತ ಎನ್ನುವ ಇನ್ನೊಂದು ಹೆಸರು ಕೂಡ ಇದೆ. ಸೊ ನಾವು ನೇರವಾಗಿ ಈಗ ಹೋಗ್ತಾ ಇರೋದು ಇರ್ಪು ಜಲಪಾತದ ಹತ್ರ. ಬನ್ನಿ, ಆ ಒಂದು ವ್ಯೂ ಹೇಗಿರುತ್ತೆ ಅಂತೇಳಿ ನೋಡುವ. ಗೈಸ್, ನಾವೀಗ ಇರ್ಪು ಜಲಪಾತದ ಹತ್ತಿರ ಇದ್ದೀವಿ. ಸರಿ ಗಾಯ್ಸ್, ಇದೇ ಇರ್ಪು ಜಲಪಾತ. ಮೇಲೆ ಹತ್ರ ಹೋಗುವಲ್ಲ. ಮಳೆಗಾಲದಲ್ಲಿ ವ್ಯೂ ಇನ್ನೂ ಚೆನ್ನಾಗಿರುತ್ತಲ್ಲ. ಇವಾಗಲೇ ಎಷ್ಟು ಚೆನ್ನಾಗಿದೆ ಅಲ್ಲ. ನಾವು ಫೋಟೋದಲ್ಲಿ ನೋಡಿದಾಗಲ್ಲ ಬ್ರೋ, ತುಂಬ ಹೈಟ್ ಇದೆ. ಗೈಸ್, ನಾವೀಗ ಇರ್ಪು ಜಲಪಾತದ ಹತ್ತಿರ ಇದ್ದೀವಿ. ಸೊ ನನ್ನ ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇರೋದು ಇರ್ಪು ಜಲಪಾತ. ನೀರು ಸ್ವಲ್ಪ ಕಡಿಮೆ ಇದೆ, ಆದರೆ ಮಳೆಗಾಲದಲ್ಲಿ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ, ಜಾಸ್ತಿ ನೀರಿರುತ್ತೆ. ಈಗ ನೀರು ಸ್ವಲ್ಪ ಕಮ್ಮಿ ಇದೆ. ಅದು ಮಜಾ ಇತ್ತಲ್ಲ, ಅದೇ ಮಜಾ ಆಗ್ತದೆ.
This is Sirpu Falls. ಅದೇ ಬ್ರೋ. ಸೊ ಇಲ್ಲಿ ಸ್ನಾನ ಮಾಡ್ಬೋದು ಗಾಯ್ಸ್. ಈ ಒಂದು ನೀರಲ್ಲಿ ಸ್ನಾನ ಮಾಡಿದರೆ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಗಾಯ್ಸ್ ಡನ್ ಇರ್ಪು ಜಲಪಾತ. ಅಲ್ಲೇ ಟೈಮನ್ನು ಸ್ಪೆಂಡ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ನೀವು ಬನ್ನಿ, ಮಳೆಗಾಲ ಸ್ಟಾರ್ಟಿಂಗ್ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗಲೂ ಚೆನ್ನಾಗಿದೆ, ಬಂದರೆ ಅಲ್ಲಿ ಇವಾಗೆಲ್ಲ ನೀವು ಸ್ನಾನ ಮಾಡ್ಬೋದು. ಸೊ ಫ್ಯಾಮಿಲಿ ಜೊತೆ ಎಲ್ಲ ಬಂದರೆ ಒಂದು ಒಳ್ಳೆ ಟೈಮನ್ನು ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಮತ್ತು ಫ್ರೆಂಡ್ಸ್ ಜೊತೆ ಬಂದರೂ ಕೂಡ ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಸೊ ಇವಾಗ ನೀರು ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ನಾನ ಮಾಡಲಿಕ್ಕೆ ಏನು ಸಮಸ್ಯೆ ಇಲ್ಲ. ಆದರೆ ಮಳೆ ಜಾಸ್ತಿ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಂ, ಕಾಡು ಮಾವಿನಕಾಯಿ ಕೂಡ ಇದೆ ಗಾಯ್ಸ್ ಇಲ್ಲಿ. ಇದು ನಮ್ಮ ಕೊಡಗಿನ ಕಾಡು ಮಾವಿನ ಹಣ್ಣು. ಸೊ ಇಲ್ಲೇ ಮೇಲೆ ಮರ ಇದೆ. ಎಷ್ಟು ದೊಡ್ಡ ಮರ ನೋಡಿ ಗಾಯ್ಸ್, ಅದು ಕಾಣ್ತಿದಿಲ್ಲ, ಅದೇ ಮರ. ಅದಲ್ಲ, ಯಾವುದು ಇದೇ ಮರ ಅಲ್ಲ. ಓಕೆ, ಕಾಡು ಮಾವಿನ ಹಣ್ಣು. ಚೆನ್ನಾಗಿದೆ ಅಲ್ಲ ಗೈಸ್, ಒಳ್ಳೆ ಟೇಸ್ಟ್ ಇದೆ. ಇದು ಇರ್ಪು ಜಲಪಾತದ ಹತ್ರ ಒಂದು ಮಾವಿನ ಮರ ಇದೆ, ದೊಡ್ಡ ಮಾವಿನ ಮರ ನೋಡಿ ಅಲ್ಲಿ ಕಾಣ್ತಾ ಇದೆಯಾ, ಅದೇ ಮಾವಿನ ಮರ, ಅದರ ಕಾಡು ಮಾವಿನ ಹಣ್ಣು. ಇಲ್ಲಿ ಮಾತ್ರ ಸಿಗೋದಲ್ಲ ಕೊಡಗಿನಲ್ಲಿ? ಇದು ಕೊಡಗಿನಲ್ಲಿ ಮಾತ್ರ ಸಿಗೋದು ಗಾಯ್ಸ್. ಬೇರೆ ಕಡೆ ಎಲ್ಲ ದುಡ್ಡು ಕೊಟ್ಟು ನೀವು ತೊಗೊಳ್ಬೇಕು. ಇಲ್ಲಿ ಫ್ರೆಶ್ ಆಗಿ ಇಲ್ಲೇ ನೀರಿದೆ, ನೀರಲ್ಲಿ ತೊಳ್ಕೊಂಡು ತಿನ್ಬೋದು. ಗಾಯ್ಸ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.